ನಮಸ್ಕಾರ. ಇವತ್ತು ಬನ್ನೂರಿನ ಮಲಿಯೂರು SPR ಡಿಸ್ಟಿಲರಿ ಬಿಹಾರ್ ಕಂಪನಿ ಇದೆ, ಅಲ್ಲಿಗೆ ಬಂದಿದ್ವಿ. ಒಂದು ಸ್ಪಷ್ಟೀಕರಣ ಆಗುತ್ತೆ. ನೀವು ಇಷ್ಟು ವರ್ಷ ಈಗ ಸಮಾಜದ ಸ್ವಾಸ್ಥ್ಯವನ್ನು ನಿಮ್ಮ ಕಂಪನಿಯಿಂದ ಸಾರ್ವಜನಿಕರು ಹೇಗೆ ಅಂದರೆ ರೈತರನ್ನು ಸಾರ್ವಜನಿಕರ ಮಧ್ಯ ಗೊಂದಲ ಸೃಷ್ಟಿ ಅಕ್ರಮ ನೀರು ಸರಬರಾಜು ಮಾಡ್ತಾರೆ ತಗೊಳ್ತಿಲ್ಲ. ಹೆಂಗೆ ಅಂದ್ರೆ ಅದು ಈಗ ನಿಮಗೆ ನಾವಿದ್ರಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಈ ಕಾರ್ಖಾನೆನ ಸ್ಥಾಪನೆ ಮಾಡುವಾಗ ಸರ್ಕಾರದಿಂದ ಗೈಡ್ಲೈನ್ಸ್, ಆ ಗೈಡ್ಲೈನ್ಸ್ ಪ್ರಕಾರ ನೀವು ಯಾವ ಮೂಲದಿಂದ ನೀರು ಸಪ್ಲೈ ಮಾಡಿ ಮತ್ತೆ ಯಾವ ತಿಂಗಳು ಎಷ್ಟು ತಿಂಗಳು ಎಲ್ಲಿ ತಗೋಬೇಕು, ಈ ಬಾಕಿ ಆ ಪ್ರಕಾರ ನೀವು ತಗೊಳ್ತಾ ಇಲ್ಲ ಅನ್ನೋದು ನಮ್ದೊಂದು ಆರೋಪ. ಒಂದು ವಿತೌಟ್ ಲೈಸೆನ್ಸ್ ವಿತೌಟ್ ಪರವಾನಗಿ ತಗೊಳ್ತಾ ಇದ್ರೆ ನೀರಿನ ಅಂತ ನಮ್ದೊಂದು ಆರೋಪ. ಸೆಕೆಂಡ್ ಹಾಫ್ ಅಗ್ರಿಕಲ್ಚರ್ ಪರ್ಪಸ್ IP ಕುಡಿಯೋ ನೀರು ಮತ್ತೆ IP ಇಂದ ಆಹಾರವನ್ನು ಉತ್ಪಾದನೆ ಮಾಡುವ ನೀರನ್ನ ನಿಮಗೆ ತಗೊಳ್ಳಿಕ್ಕೆ ಸರ್ಕಾರಕ್ಕೂ ಅಧಿಕಾರ ಇಲ್ಲ, ಇಲಾಖೆಗೂ ಅಧಿಕಾರ ಇಲ್ಲ, ನಿಮಗೂ ಅಧಿಕಾರ ಇಲ್ಲ. ಯಾಕಂದ್ರೆ ಅದು IP ನೀರು ಸರ್ಕಾರ ಆಹಾರವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದು. ಅದನ್ನ ಖರೀದಿ ಮಾಡ್ಲಿಕ್ಕೆ ಕೈಗಾರಿಕಾ ಪ್ರದೇಶಕ್ಕೆ ಮಾಲಿಕ ಅವಕಾಶ ಇದೆ, ಖರೀದಿಗೂ ಅವಕಾಶ ಇದೆ. ಸೆಕೆಂಡ್ ಜೂನ್ ಏನಂದ್ರೆ ಅದನ್ನ ತಗೊಳ್ಳಿಕ್ಕೆ ಒಂದೇ ಒಂದು ಪರ್ಪಸ್ ಇರೋದು IP ನ. ನಮ್ಗೆ ಗ್ರಾಮೀಣ ಭಾಗದಲ್ಲಿ ಬರ ಬಂದು ಇಲಾಖೆ ಅದನ್ನ ಮುಟ್ಕೋಲ್ ಹಾಕೊಂಡು ಗ್ರಾಮ ಪಂಚಾಯತಿ ಆ ಜಿಲ್ಲಾಡಳಿತ ಮುಟ್ಕೋಲ್ ಹಾಕೊಂಡು ಆ ಸಂದರ್ಭದಲ್ಲಿ ಮಾತ್ರ ಆ ಜೋನ್ ಅಲ್ಲಿ ಯಾರ ರೈತರಿಂದ ಈಟು ಚೆನ್ನಾಗಿ ಬಂದಿದ್ರೆ ನೀರು, ಆ ನೀರಿನ ಫಸ್ಟ್ ಕುಡಿಯೋ ನೀರಿಗೆ ಅಂತೇಳಿ ಪರ್ಪಸ್ಗೆ ಮುಟ್ಕೊಳ್ಳೋ ಅಧಿಕಾರ ಇರೋದು ಸರ್ಕಾರಕ್ಕೆ. ಸರ್ಕಾರಕ್ಕೆ ಆಟೋಮೆಟಿಕ್ ಅದು ಆಸ್ತಿನ ಸರ್ಕಾರದ್ದು. ನಾವು ಬೆಳೆ ಮಾಡಿದ್ರೆ ಸರ್ಕಾರದ ಆಸ್ತಿ ಹಂಗಾಗಿ ಇಲ್ಲಿ ಈ ರೈತರು ಪಂಪ್ಸೆಟ್ ನೀರು ಹೊಡಿತಾರೆ. ಈ ರೈತರು ನೀವು ಒಂದು 6 ತಿಂಗಳು ತಗೊಳ್ತೀರಾ, ಮತ್ತೆ ನಿಲ್ಲಿಸ್ತೀರಾ, ಇನ್ಯಾರು ಅರ್ಜಿ ಕೊಡ್ತಾರೆ, ಈ ರೈತರು ತಗೊಳ್ತೀರಾ, ಇನ್ನೆಲ್ಲ ಪರ್ಚೇಸ್ ಮಾಡ್ತೀರಾ. ಅದೆಲ್ಲ ಏನಾಗಿದೆ ಅಂದ್ರೆ ಬನ್ನೂರು ಹೋಬಳಿಯ ಸಾಮಾಜಿಕ ಮುಖಂಡರುಗಳ ಸ್ವಾಸ್ಥ್ಯವೇ ಕೆಡಿಸ್ಬಿಟ್ಟಾರೆ. ನಾನು ಇಲ್ಲಿವರೆಗೂ ನೀವು 7 ವರ್ಷದಿಂದ ಹೆಂಗೋ ನೀವು ತಗೊಳ್ತಿದ್ರಿ, 20 ವರ್ಷ ಕಾರ್ಖಾನೆ ನಡೆಸಿದ್ರ, ನಡೆಸಿದ್ದೀರಾ. ಆ ಸಂದರ್ಭದಲ್ಲೆಲ್ಲ ನಾವು ಏನೋ ನಡ್ಕೊಂಡು ಹೋಯ್ತಾ ಇದೆ ಅಂತೇಳಿ ನಾವು ಸುಮ್ಮನಿದ್ವಿ. ಈಗ ನಮ್ಮ ಸಂಘಟನೆಗೂ ಸಂಘಟನೆ ಹೆಸರಿನಲ್ಲಿ ಕೆಲವು ದುರ್ಬಳಕೆ ಆಗ್ತಾ ಇದೆ. ಹಂಗಾಗಿ ನಾವು ನೇರವಾಗಿ ಈಗ ನಿಮ್ಮಲ್ಲಿ ಆರೋಪ ಮಾಡ್ತಾ ಇದ್ವಿ. ಇದರಲ್ಲಿ ಸ್ಪಷ್ಟೀಕರಣ ಕೊಡಬೇಕು. ನೀವು ನೀರನ್ನ ಯಾವ ಆಧಾರದ ಮೇಲೆ ಯಾರಿಂದ ಖರೀದಿ ಮಾಡ್ತಾ ಇದ್ದೀರಾ, ಖರೀದಿದಾರರಿಗೆ ಲೈಸೆನ್ಸ್ ಇದೆಯಾ ಅಥವಾ ನಿಮಗೆ ಲೈಸೆನ್ಸ್ ಇದೆಯಾ, ನಿಮ್ಮ ಮೂಲ ಸರ್ಕಾರ ಏನ್ ನಿಯಮಾವಳಿ ಮಾಡಿದೆ ಆ ಮಾನದಂಡ ಲೈಸೆನ್ಸ್ ಪ್ರಕಾರ ನೀವು ಖರೀದಿ ಮಾಡ್ತಿದ್ರೆ ಅದು ಮುಖ್ಯವಾಗಿ ನೀವು ಯಾರಿಗೆ ಬೇಕಾದ್ರೂ ಖರೀದಿ ಮಾಡ್ಬೋದು ಅಂತ ಏನಾದ್ರು ಅವಕಾಶ ಇದೆಯಾ? ಈಗ ಅಕಸ್ಮಾತ್ ಸರ್ ಅದಿಲ್ಲ ಅಂದ್ರೆ ನಾವು ಏನೋ ನೀವು ಅದನ್ನ ನೀರಿನ ಅವಕಾಶ ಮಾಡ್ಕೊಡ್ತೀರಾ? ಬಟ್ ಅದೇ ನೀವೀಗ ಕ್ವಶನ್ ಕೇಳಿದ್ರಿ, ನೀವು ಎಲ್ಲಿಂದ ನೀರು ತಗೊಂತೀರಾ, ಅವರಿಗೂ ಪರವಾನಗಿ ಇದೆಯಾ ಅಥವಾ ನಿಮ್ಗೆ ಏನಾದ್ರು ಪರವಾನಗಿ ಇದೆ ಅಂತ ಕೇಳಿದ್ರೆ ನೀವು ಟರ್ಮ್ಸ್ ಆಫ್ ಕಂಡೀಷನ್ ಆಕ್ಟ್ ಪ್ರಕಾರವಾಗಿ ನಿಮ್ಗೊಂದು ನೇಮ ಇದೆ. ಆಕ್ಟ್ ಅಲ್ಲಿ ಬರುತ್ತದೆ ಅಲ್ವಾ? ಅದನ್ನ ನಾನು ವೈಲೇಟ್ ಮಾಡಿದ್ರೆ ವೈಲೇಟ್ ಮಾಡಿಲ್ವ ಅಂತ ನಾನು ಸ್ಪಷ್ಟೀಕರಣ. ವೈಲೇಟ್ ಆಗಿದ್ರೆ ವೈಲೇಟ್ ಆಗದೆ ನೀವು ಮುಂದಿನ ಪ್ರಮಾಣದಲ್ಲಿ ಕಿತ್ಕೊಳ್ಳಿ, ನನ್ನ ಶಿಕ್ಷೆ ಕೊಡ್ಕೊಳ್ಳೋದು ಸರಿ ತಗೊಂಡಿರ್ತೀನಿ ನಾನು. ಓಕೆ, ನಾನು ಮ್ಯಾನೇಜ್ಮೆಂಟ್ ಗೆ ನಾನು ಕೊಡ್ಬೇಕು ಅದನ್ನ, ಅದ್ ನೋಡ್ಬಿಟ್ಟು ಸ್ವಲ್ಪ ಟೈಮ್ ಕೊಡಿ. ನಾನು ಹೊಸಬಾಗಿ ಓಕೆನಾ, ಅದು ಏನಂತ ಕ್ಲಾರಿಫಿಕೇಶನ್ ತಗೊಂಡು ನಿಮಗೆ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಈಗ ನಾವು ನೀರು ತಗೊಂಡ್ಮೇಲೆ ಅದನ್ನ ಕ್ಲಿಯರ್ ಆಗಿದ್ದಂತ ಲೋಕಲ್ ನೀರು ತಗೊಂಡು ಇಲ್ಲ, ಅದು ನನಗೆ ಗೊತ್ತಿಲ್ಲ. ನೀವು ಅಕೌಂಟ್ ತಗತಾ ಇಲ್ಲ ಅಂತ ಅಂದ್ಬಿಟ್ಟು ನೀವು ನಮಗೆ ಮಾಹಿತಿ ಕೊಡಿ, ಒಳ್ಳೆ ಸರ್, ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಮೂಲ ರೈತ ಸಂಘ ಬಂದು ನಮ್ಮ ಏನು ಅಳಲಿದೆ ಅದನ್ನು ತೋಡ್ಕೊಂಡಿದ್ದಾರೆ ತಮ್ಮ ಹತ್ರ. ಈಗ ಅದಕ್ಕೆ ಪರಿಹಾರ ಏನು ಅಂತ ಸರ್? ಯಾವಾಗ ಈಗ ಅವರು ಮನವಿ ಪತ್ರ ಕೊಟ್ಟಿದ್ದಾರೆ, ನಾನು ಇದನ್ನ ನಮ್ಮ ಮ್ಯಾನೇಜ್ಮೆಂಟಿಗೆ ಕೊಟ್ಬಿಟ್ಟು ಅವ್ರು ಏನು ಡಿಸಿಷನ್ ತಗೊಂತಾರೆ ನೋಡ್ಬಿಟ್ಟು ಇದು ಮಾಡ್ತೀವಿ. ಈಗ ಕಾರ್ಖಾನೆಗೆ
ನೀರಿನ ಸಮಸ್ಯೆ ಇದೆಯೋ ಅದನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ, ಅಂದ್ರೆ ಕಾನೂನು ರೀತಿಯ ಅವರು ಬಳಕೆ ಮಾಡ್ಕೊತಿಲ್ಲ ಅನ್ನೋದು ರೈತರ ಆರೋಪ ಇದೆ. ಓಕೆ, ಇಲ್ಲ ಅದನ್ನು ನಾನು ಹೊಸದಾಗಿ ಬಂದಿದ್ದೀನಿ, ಅದನ್ನು ಏನಂತ ನಾನು ತಿಳ್ಕೊಂಡ್ಬಿಟ್ಟು ಆಮೇಲೆ ಆನ್ಸರ್ ಕೊಡೋಕೆ ಇಷ್ಟಪಡ್ತೀನಿ. ಸರ್, ಇವಾಗ ಈ ಜಲಸಂಪನ್ಮೂಲ ಏನು ಮೇನ್ ಇದೆ ಅವರಿಂದ ತಮಗೆ ಪರ್ಮಿಷನ್ ಎಲ್ಲ ಸಿಕ್ಕಿದೆಯಾ? ಇಲ್ಲ, ಅದೇ ನಾನು ಇನ್ನೂ ಸಿಕ್ಕಿದೆಯೋ ಇಲ್ಲೋ ಅಂತ ನಾನು ಇಲ್ಲಿ ನೋಡಬೇಕು. ನಾನೀಗ ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಇನ್ನೂ ಇಲ್ಲಿ ಹೊಸದಾಗಿ ಬಂದಿದ್ದೀನಿ, ಅದನ್ನಿನ್ನೂ ಏನು ಅಂತ ನಾನು ನೋಡಬೇಕಾಗಿದೆ. ನೀವು ಬಂದು 5 days ಆಗಿದೆ ಸರ್. ಅದೇ 5 days ಆದ್ರೆ ನಾನು ಅದು ಓಕೆ 5 days ಆಗಿದೆ. ಇನ್ ಅಂಡ್ ಔಟ್ ಅಂತೂ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಇಲ್ಲ, ನಾನಿನ್ನೂ ಅದಕ್ಕಿನ್ನೂ ಇನ್ವಾಲ್ವ್ ಆಗಿಲ್ಲ. ಮೇನ್ ಆಗಿ ಬರೋದು ಏನಂತಂದ್ರೆ ನಿಮ್ಗೆ ಕಾರ್ಖಾನೆಗೆ ಬರೋದು ನೀರು. ನೀರು ಸಪ್ಲೈ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ, ಯಾಕಂದ್ರೆ ವಿತೌಟ್ ಯುವರ್ ಪರ್ಮಿಷನ್ ಒಂದು ಟ್ಯಾಂಕರ್ ಒಳಗೆ ಬರಕ್ಕಾಗಲ್ಲ. ಇಲ್ಲ, ಅದಕ್ಕೆ ಅಂತಾನೆ ಬೇರೆ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲ, ನಾನು ಮೇನ್ ಕನ್ಸರ್ಟ್ ಅಂತ ಇದ್ದಾಗ ಇಲ್ಲ ಅಂದ್ರೆ ಈಗೆಲ್ಲ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಅದಿರುತ್ತೆ, ಅದನ್ನ ನೀರೆಲ್ಲ ಅದನ್ನ ನೋಡ್ಕೊಳುತ್ತೆ. ಓಕೆ, ಇವ್ರು ಏನು ಕೊಟ್ಟಿದ್ದಾರೆ ಎಷ್ಟು ದಿನದಲ್ಲಿ ಆಗುತ್ತೆ ಸರ್ ಅವ್ರು ಕೊಟ್ಟಿರೋಂತ? ಇಲ್ಲ, ಅದನ್ನ ನಾವು ಹೇಳಕ್ಕಲ್ಲ, ಮ್ಯಾನೇಜ್ಮೆಂಟ್ ಡಿಸಿಷನ್. ಈಗ ನಂದು ಡಿಸಿಷನ್ ಆದ್ರೆ ನಾವು ಹೇಳ್ಬೋದು ಸರ್. ಮ್ಯಾನೇಜ್ಮೆಂಟ್ ಡಿಸಿಷನ್ ಅವ್ರು ಏನು ಫಾರಿನ್ ಕಂಪ್ನಿ ಅಲ್ವಾ, ಈಗ ಅಲ್ಲಿ ತನಕನೂ ಹೋಗ್ಬೇಕಿದ್ ಲೆಟ್ರ್, ಅಲ್ಲಿ ಏನ್ ಡಿಸಿಷನ್ ತಗೊಂತಾರೋ ಅವ್ರ ಇದ್ಮೇಲೆ ಡಿಪೆಂಡ್ ಆಗುತ್ತೆ. ನಾವೇನು ಇದನ್ನ ಮಾಡೋಕ್ಕಾಗಲ್ಲ. ಓಕೆನಾ, ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ, ಅದು ನೋಡ್ಬಿಟ್ಟು ನಾವು ಮೂವ್ ಮಾಡಿಸ್ತೀವಿ ತಗೊಳ್ಳಿ, ಆಯ್ತಾ? ನಮಸ್ಕಾರ. ಇವತ್ತು ಬನ್ನೂರಿನ ಮಲಿಯೂರು SPR ಡಿಸ್ಟಿಲರಿ ಏನು ಬಿಹಾರ್ ಕಂಪ್ನಿ ಇದೆ, ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಅನೇಕ ನ್ಯೂನತೆಗಳಿದ್ವಿ. ಅದಕ್ಕೆ ಲಿಖಿತ ರೂಪದ ಸಂಘಟನೆ ಲೆಟರೇಟ್ನಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ಗೆ. ಅದರ ಉದ್ದೇಶ ಇಷ್ಟೇ, ಇಲ್ಲಿಯ ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳ ಯಾವ್ಯಾವುದೋ ಬಿಹಾರ್ ಇರ್ಬೋದು, ಇದನ್ನು ತಯಾರು ಮಾಡಲಿಕ್ಕೆ ಸರ್ಕಾರ ಕೊಟ್ಟಿರುವಂಥ ನೀರಿನ ಮೂಲಗಳ ಅಜೆಂಡಾ ಏನು, ನಿಯಮಾವಳಿ ಏನು, ಅಥವಾ ಅದರ ಲೈಸೆನ್ಸ್ ಏನು, ಮತ್ತು ಇವರು ಕೊಂಡ್ಕೊಳ್ತಾ ಇರುವಂಥ ನೀರಿನ ನಿಯಮಾವಳಿ ಏನು, ಎಲ್ಲಿಂದ ಬರುತ್ತೆ, ಅದು ಯಾವ ಝೋನಿಂದ ಖರೀದಿ ಮಾಡ್ತಾರೆ, ಅದು ಅಕ್ರಮನೋ ಸಕ್ರಮನೋ ಅಂತ ಸ್ಪಷ್ಟೀಕರಿಸಬೇಕು ಅಂತೇಳಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂದರೆ ಕೆಲವು ಕಡೆ IP ಇಂದ ನೀರನ್ನು ಮಾರಾಟ ಮಾಡಲಿಕ್ಕೆ ಕೆಲವು ಅಕ್ರಮ ಒಕ್ಕೂಟ ಸಜ್ಜುಗೊಂಡು ಕಾರ್ಖಾನೆ ಮತ್ತು ಇಲಾಖೆಯನ್ನು ಗೊಂದಲಗೂಡಿಗೆ ಸಿಲುಕಿ ಅವರ ದಬ್ಬಾಳಿಕೆಯನ್ನು ಮೆರೀತಾ ಇದೆ ಅಂತ ನಮಗೆ ಬಲ್ಲಮೂಳುಗಳಿಂದ ತಿಳಿದು ಬಂದಿತ್ತು. ಹಾಗಾಗಿ ಅದರ ಬಗ್ಗೆ ಸ್ಪಷ್ಟೀಕರಣ ಬೇಕಾಗಿತ್ತು. ಈ ವಲಯದಲ್ಲಿ ಏನಿದೆ, ಬನ್ನೂರು ವಲಯದಲ್ಲಿ ಅಶಾಂತಿ ಮತ್ತು ಒಂದು ರೀತಿ ಗೊಂದಲದ ಗೂಡಾಗಿತ್ತು ಸಾರ್ವಜನಿಕರ ಸಂಘಟನೆಗಳ ಮಧ್ಯದಲ್ಲಿ. ಅದನ್ನು ಸ್ಪಷ್ಟೀಕರಣವಾಗಿ ಇವತ್ತು ಕಾರ್ಖಾನೆ ಮ್ಯಾನೇಜ್ಮೆಂಟ್ ಹತ್ರ ನಾವು ಲಿಖಿತ ರೂಪದ ಮನವಿ ಕೊಡ್ತಾ ಇದ್ದೀವಿ. ಇದರಿಂದ ನಮಗೆ ಜಾರಿಯಾತಿ ಮಾಹಿತಿ ಬರಬೇಕು. ಸಾರ್ವಜನಿಕರು ಬನ್ನೂರು ಹೋಬಳಿನಲ್ಲಿ ಶಾಂತಿಯುತವಾಗಿರಬೇಕು. ಕಾರ್ಖಾನೆ ಕೂಡ ಮುಕ್ತವಾಗಿ ಅದರ ವಸ್ತುಗಳನ್ನ ತಯಾರು ಮಾಡಬೇಕು, ಮುಕ್ತವಾಗಿ ಮಾರಾಟ ಮಾಡಬೇಕು. ಅದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮತ್ತು ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು. ಅಂಥ ಅವಕಾಶಗಳಿದ್ದರೆ ನೋಟಿಫಿಕೇಷನ್ ಹಾಕಬೇಕು ಇಲಾಖೆಯವರು ಅನ್ನೋದು ನಮ್ಮ ಒಕ್ಕೊರಳ ಒತ್ತಾಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ ಇವತ್ತು ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ತತ್ಕ್ಷಣವೇ ನಮ್ಮ ಕಾನೂನು ವ್ಯಾಪ್ತಿನಲ್ಲಿ ಏನಿದೆ ಅದನ್ನು ಸ್ಪಷ್ಟೀಕರಣವಾಗಿ ನಮ್ಮ ಸಂಘಟನೆಗೆ ಮುಕ್ತವಾಗಿ ತಿಳಿಸ್ತೀವಿ ಅಂತ ಹೇಳಿದರೆ, ಮತ್ತು ಲಿಖಿತ ರೂಪದಲ್ಲಿ ಅವರು ಕೊಡಬೇಕಾಗ್ತದೆ. ಲಿಖಿತ ರೂಪದಲ್ಲಿ ಅಂದರೆ ಸರ್ಕಾರ ಈ ಕಾರ್ಖಾನೆ ಸ್ಥಾಪನೆ ಮಾಡಲಿಕ್ಕೆ ಯಾವ ಮಾನದಂಡದಲ್ಲಿ ಅವಕಾಶ ಮಾಡಿಕೊಟ್ಟಿದೆ, ನೀರಿನ ಮೂಲವನ್ನು ಯಾವ ಮಾನದಂಡದಲ್ಲಿ ಯಾವ ಆಧಾರದ ಮೇಲೆ ಅವರು ತಗೊಳ್ತಾರೆ ಅನ್ನೋದನ್ನು ಅವರು ಟರ್ಮ್ಸ್ ಆಫ್ ಕಂಡೀಷನ್ ಲೈಸೆನ್ಸಲ್ಲೇ ಇರುತ್ತೆ. ಆ ಲೈಸೆನ್ಸ್ ಪ್ರಕಾರವಾಗಿ ಇವರು ನಡ್ಕೊಂಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಒಂದು ವೇಳೆ ಆ ನಡವಳಿಯ ವಿರುದ್ಧವಾಗಿ ಇವರು ಅಕ್ರಮವಾಗಿ ಸಾಗಣೆ ಮಾಡ್ತಾ ಇರೋದು, ಅದು ಅಕ್ರಮವಾಗಿ ನೀರನ್ನು ಬಳಕೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟದ ಹೋರಾಟ ಆಗ್ತದೆ. ಜಿಲ್ಲಾ ಆಡಳಿತಕ್ಕೆ ಬೀಗವನ್ನು ಹಾಕಿ ನನ್ನ ಜಿಲ್ಲಾಧಿಕಾರಿಗಳ ಜೊತೆಲಿ ಮಾತನಾಡಿದ್ದೇನೆ, ಮತ್ತು ಹಿರಿಯ ವಿಜ್ಞಾನಿಗಳು ಅಂತರ್ಜಲ ವಿಜ್ಞಾನಿಗಳ ಜೊತೆಲಿ ಸ್ಪಷ್ಟೀಕರಣವಾಗಿ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳಿಂದ ಕೂಡ ಸ್ಪಷ್ಟೀಕರಣ ಆಪ್ತ ಕಾರ್ಯದರ್ಶಿಯಿಂದ ಲೆಟರ್ ತಂದು ಕೂಡ ಇಲಾಖೆಗೆ ಕೊಟ್ಟಿದ್ದೀನಿ. ಅಂಥ ಏನಾದರೂ ದುಷ್ಕೃತ್ಯ ಅಪರಾಧಗಳು ನಡೀತಾ ಇದ್ದರೆ ಕಾರ್ಖಾನೆ ಮತ್ತು ಅಂಥ ವ್ಯವಸ್ಥಿತ ಒಕ್ಕೂಟದ ಮೇಲೆ ಸರ್ಕಾರ ನಿಗಾ ವಹಿಸಿ ಉಗ್ರವಾದಂಥ ಕಠಿಣ ಕ್ರಮವನ್ನು ತಗೊಳ್ಬೇಕು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.